ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 9ನೇ ತಾರೀಕಿನಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿರ್ತೀವಿ. ಆದ ಕಾರಣ ಇವತ್ತು ತೊಗರಿಗೆ 12,500, ಕಬ್ಬಿಗೆ 3,165 ರೂಪಾಯಿ ಮತ್ತು 12,000 ಮ್ಯಾಲೆ ಚಿಲ್ಲರೆ ರೈತರಿಗೆ ಏನಪ್ಪ ಅಂತಂದ್ರೆ ಇವತ್ತು ಪರಿಹಾರ ಜಮಾ ಆಗಿಲ್ಲ. ಈ ಎಲ್ಲ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ರಿಪಬ್ಲಿಕ್ ಆಫ್ ಪಾರ್ಟಿಯವರು ಇವತ್ತು ನಮಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಟ್ಟು ಅವರು ನಮ್ಮ ಜೊತೆ ಹೋರಾಟ ಕುಂತಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇವತ್ತು ನಮ್ಮ ಹೋರಾಟ ಎಲ್ಲಿವರೆಗೆ ಅಂತಂದ್ರೆ ಇವತ್ತು ತೊಗರಿಗೆ 12,500 ಕೊಡಬೇಕು, ಕೇಂದ್ರ ಸರ್ಕಾರದವರು 1,000 ಕೊಡಬೇಕು, ರಾಜ್ಯ ಸರ್ಕಾರದವರು 500 ಕೊಡಬೇಕು. 12,333 ರೈತರಿಗೆ ಏನು ಇವತ್ತು ಪರಿಹಾರ ಜಮಾ ಆಗಿಲ್ಲ, ಅದು 34 ಕೋಟಿ ರೂಪಾಯಿ ಪರಿಹಾರ ಜಮಾ ಮಾಡಬೇಕು. ಕಬ್ಬಿಗೆ ಏನದ 3,165 ಘೋಷಣೆ ಮಾಡಿ ಈಗ 3,000 ಕೊಡ್ಲತ್ತಾರ, ಅದು 3,165 ಆಗಬೇಕು. ಮತ್ತು ಸುಳ್ಳು ಇವತ್ತು ಕಬ್ಬಿಂದ ಸೃಷ್ಟಿ ಮಾಡ್ಲತ್ತಾರ. ಆ ಫುಡ್ DD ಅವರು ಅವ್ರಿಗೆ ಏನದ ತಕ್ಷಣ ಏನಂದ ಅಮಾನತು ಮಾಡ್ಬೇಕು ಅಂತ ಹೇಳ್ಕೊಂಡು ಇವತ್ತು ನಾವು ಧರಣಿ ಸತ್ಯಾಗ್ರಹ ಕುಂತೀವಿ. ಎಲ್ಲ ನಮ್ಗೆ ಬೆಂಬಲ ಕೊಟ್ಟಂಥ ನಮ್ಮ ರಿಪಬ್ಲಿಕ್ ಪಾರ್ಟಿ ಅನ್ನೋ ಸೋದರಿಗೆ ನಾವು ಅವರಿಗೆ ಧನ್ಯವಾದ ಸಲ್ಲಿಸ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮಾನಗೌಡ ನಂದೇಳಿ, ಜಿಲ್ಲಾಧ್ಯಕ್ಷರು. ಮಾತಾಡ್ತೀರಿ, ಫೋಟೋ ತಗೋತೀರಿ, ಬರ್ತೀರಿ. ಇದನ್ನ ರಾಜಕೀಯ ವಿಷಯ ತಿಳ್ಕೊಂಡ್ಬಿಟ್ಟಿರಿ. ಇದು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು.